ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಬಳಿಕ ಸಚಿವರಲ್ಲಿ ಕಿತ್ತಾಟ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಶರಣ್ ಪ್ರಕಾಶ್ ಪಾಟೀಲ್ ಹಾಗೂ ಸಚಿವ ಬೋಸರಾಜ್ ನಡುವೆ ಜಟಾಪಟಿಯಾಗಿದೆ. ವರ್ಗಾವಣೆ ಬಗ್ಗೆ ಉಭಯ ಸಚಿವರ ಮಧ್ಯೆ ಪರಸ್ಪರ ವಾಗ್ವಾದ ಆಗಿದೆ. ರಾಯಚೂರಿನ ವರ್ಗಾವಣೆ ಬಗ್ಗೆ ಬೋಸರಾಜು ಆಕ್ಷೇಪ ವ್ಯಕ್ತಪಡಿಸುತ್ತಾರೆ. ರಾಯಚೂರು ಜಿಲ್ಲೆ ಹಿಡಿತ ಸಾಧಿಸುವ ಸಲುವಾಗಿ ಈ ಆಕ್ಷೇಪ ವ್ಯಕ್ತವಾಗಿದೆ ಅಂತ ಬಸನಗೌಡ ಗದ್ದಲ್ಗೆ ಪತ್ರ ಕೊಟ್ಟಿದ್ದಕ್ಕೆ ಬೋಸರಾಜು ಗರಂ ಆಗಿದ್ದಾರೆ. ನನ್ನ ಹೇಳದೆ ಕೇಳದೆ ಹೇಗ್ ಪತ್ರ ಕೊಟ್ಟೆ ಅಂತ ಬೋಸರಾಜು ಸಿಟ್ಟು ವ್ಯಕ್ತಪಡಿಸಿದ್ದಾರೆ. ನಾನು ರಾಯಚೂರು ಉಸ್ತುವಾರಿ ಅಂತ ಹೇಳಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿದ್ದಾರಲ್ಲಿ. ಶಾಸಕರ ಬೇಡಿಕೆಗೆ ಸ್ಪಂದಿಸೋದು ನನ್ನ ಕೆಲಸ ಅಂತ ಹೇಳಿ ಸಚಿವ ಪಾಟೀಲ್ ಕೌಂಟರ್ ಕೊಟ್ಟಿದ್ದಾರೆ. ಇನ್ನು ಶರಣ್ ಪ್ರಕಾಶ್ ಪಾಟೀಲ್ ಹಾಗೂ ಬೋಸರಾಜು ನಡುವೆ ಜಟಾಪಟಿ ಆಗಿರೋದ್ರ ಬಗ್ಗೆ ಮಾಹಿತಿ ಈಗ ಲಭ್ಯವಾಗ್ತಿದೆ. ಶಾಸಕಾಂಗ ಪಕ್ಷದ ಸಭೆ ಇತ್ತು. ಈ ಸಭೆ ಆದ ನಂತರ ಗಲಾಟೆ ಮಾಡಿಕೊಂಡಿದ್ದಾರೆ ಈ ಇಬ್ಬರು ಸಚಿವರು. ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್ ನೀಡ್ತಾರೆ. ಹರೀಶ್, ಏನಿದು ಸಚಿವರ ಗದ್ದಲ? ಬಹಳ ಮುಖ್ಯವಾಗಿರುವಂತದ್ದು ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಮತ್ತೆ ಬೋಸರಾಜ್ ನಡುವೆ ಜಟಾಪಟಿ ನಡೆದಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಶಾಸಕಾಂಗ ಸಭೆಯ ಬಳಿಕ ಉಭಯ ಸಚಿವರು ಪರಸ್ಪರ ಕಿತ್ತಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಈಗ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ಕೂಡ ಒಂದು ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಭೆ ಮುಗಿದ ಬಳಿಕ ಅವರು ಒಬ್ರು ಕೂಡ ಪರಸ್ಪರ ಕೈ ಮಿಲಾಯಿಸುವ ಹಂತಕ್ಕೆ ಕಿತ್ತಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ಸಭಾ, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.